ಬಳ್ಳಾರಿ ಜೈಲಲ್ಲಿ ಇವತ್ತು ಮ್ಯಾನುವಲ್ ಪ್ರಕಾರ ನಾನ್ ವೆಜ್ ಊಟ, ಹಾಗಾಗಿ ನಟ ದರ್ಶನ್ಗೆ ಇವತ್ತು ನಾನ್ ವೆಜ್ ಊಟ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹೇಗಂದ್ರೆ ಇಷ್ಟ ಬಂದಷ್ಟು ತಿನ್ನಕ್ಕಾಗಲ್ಲ. ಕಾರಣ ಜೈಲಿನ ನಿಯಮದ ಪ್ರಕಾರ ಒಬ್ಬ ಆರೋಪಿಯಾಗ್ಲಿ ಒಬ್ಬ ಕೈದಿಯಾಗ್ಲಿ 200 ಗ್ರಾಂ ನಾನ್ ವೆಜ್ ನೀಡೋದು ರೂಲ್ಸು. ಹಾಗಾಗಿ 200 ಗ್ರಾಂ ನೀಡಿದ್ದಾರೆ. ಚಿಕನ್ ಊಟ ಇವತ್ತು ನಟ ದರ್ಶನ್ ಅವರಿಗೆ 200 ಗ್ರಾಂ ಚಿಕನ್, 2 ಚಪಾತಿ, ಅನ್ನ, ಮಜ್ಜಿಗೆ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜೈಲಿನ ನಿಯಮದಂತೆ ರೂಲ್ಸ್ನಂತೆ ಶುಕ್ರವಾರ ನಾನ್ ವೆಜ್, ಹಾಗಾಗಿ ನಾನ್ ವೆಜ್ ಊಟ ಮಾಡಿದ್ದಾರೆ ನಟ ದರ್ಶನ್. ಬಟ್ ನಿನ್ನೆ ಮೀನಮ್ಮ ದರ್ಶನ್ ಅವರ ತಾಯಿ ಭೇಟಿಯಾದ ಬಳಿಕ ಸ್ವಲ್ಪ ಕೂಲ್ ಹಾಕಿದ್ದಾರೆ ಅಂತ ಅಲ್ಲಿನ ಸಿಬ್ಬಂದಿ ಹೇಳ್ತಿದ್ದಾರಂತೆ. ಇಲ್ಲ ರೇಗಾಡೋದು, ಸಿಗರೆಟ್ ಬೇಕು ಅನ್ನೋದು, ಟಿವಿ ಬೇಕು ಅನ್ನೋದು, ಸರ್ಜಿಕಲ್ ಚೇರ್ ಬೇಕು ಅನ್ನೋದು, ನಾನು ಓಡಾಡಬೇಕು, ವಾಕಿಂಗ್ ಮಾಡ್ಬೇಕಂತೆಲ್ಲ ಬೇಡಿಕೆ ಇಡ್ತಾ ಇದ್ರು. ಬಟ್ ಈಗ ಸೈಲೆಂಟ್ ಆಗಿದ್ದಾರೆ ತಕ್ಕ ಮಟ್ಟಿಗೆ ತಾಯಿ ನೋಡಿದ ಮೇಲೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇವತ್ತು ನಾನ್ ವೆಜ್ ಊಟ, ಆರಾಮಾಗಿ ನಾನ್ ವೆಜ್ ಸೇವನೆ ಮಾಡಿ ಆರಾಮಾಗಿದ್ದಾರೆ ದರ್ಶನ್ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಅಮ್ಮನನ್ನ ನೋಡ್ಲೇಬೇಕು ಅಂತ ಹಂಬಲಿಸ್ತಾ ಇದ್ರು ನಟ ದರ್ಶನ್. ಅದಾದ ಬಳಿಕ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಸಿಗರೇಟ್ ಬೇಕು, ಅದು ಬೇಕು, ಇದು ಬೇಕು ಅಂತ ಸಿಬ್ಬಂದಿಗೆ ಪೀಡಿಸ್ತಿದ್ದಾರೆ ಅನ್ನುವಂತ ವಿಚಾರ ಇತ್ತು. ಅಮ್ಮನನ್ನ ನೋಡಿದ್ಮೇಲೆ ಕೂಲ್ ಆಗಿದ್ದಾರೆ. ಇವತ್ತು ನಾನ್ ವೆಜ್ ಊಟ, ಖುಷಿಯಾಗಿದ್ದಾರೆ ಹೇಗೆ ಅಂತ? ಶ್ರುತಿ, ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ ಮೇಲೆ ದರ್ಶನ್ ಅವರ ಆಕ್ಟಿವಿಟಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದು. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂಥ ಎಡವಟ್ಟುಗಳು ಬಳ್ಳಾರಿ ಜೈಲಿನಲ್ಲೂ ಕೂಡ ಮುಂದುವರೆದ್ರೆ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥದ್ದು. ಇದರ ಬಗ್ಗೆ ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಮ್ಮೆ ಅಸಭ್ಯವಾಗಿ ವರ್ತನೆಯನ್ನು ಮಾಡಿದ್ದು ಬಿಟ್ಟರೆ ಆ ಬಳಿಕ ಯಾವುದೇ ರೀತಿಯ ವರ್ತನೆಗಳು ಅಂದರೆ ಅಸಭ್ಯ ವರ್ತನೆಗಳು ನಡೆದಿಲ್ಲ. ಯಾಕಂದರೆ ಅವರ ವಕೀಲರು ಕೂಡ ದರ್ಶನ್ ಅವರಿಗೆ ಬುದ್ಧಿವಾದವನ್ನು ಹೇಳಿದರು. ಜೊತೆಗೆ ನಿನ್ನೆ ಅವರ ತಾಯಿಯವರು ಕೂಡ ಬಂದಾಗ ದರ್ಶನ್ ಅವರಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಸದ್ಯಕ್ಕೆ ದರ್ಶನ್ ಅವರ ತಾಯಿ ಮೀನಾ ಅವರು ದರ್ಶನ್ ಅವರಿಗೆ ಹೇಳಿದ್ದಿಷ್ಟು, ನಮ್ಮ ಟೈಮ್ ಸರಿ ಇಲ್ಲ, ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಬುದ್ಧಿವಾದವನ್ನು ಹೇಳಿ ಹೋಗಿದ್ರು ಎನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಕಳೆದ 1-2 ದಿನದಿಂದ ದರ್ಶನ್ ಅವರು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಯಾಕಂದರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈಗ ಬೇಲ್ಗೆ ಅರ್ಜಿ ಹಾಕೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ಕೆಲವೊಂದು ಬೇಡಿಕೆಗಳನ್ನು ದರ್ಶನ್ ಅವರು ಇಡ್ತಾ ಇದ್ದಾರೆ. ಮೊನ್ನೆ ಸಿ ಇದ್ದಾಗ ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರಾದಾಗಲೂ ಕೂಡ ನೇರವಾಗಿ ನ್ಯಾಯಾಧೀಶರ ಮುಂದೆಯೇ ದರ್ಶನ್ ಅವರ ಪರ ವಕೀಲರಾಗಿರ್ತಕ್ಕಂಥ ವಕೀಲರು ಚೇರನ್ನು ಕೊಡೋದಕ್ಕೂ ಕೂಡ ಜೈಲಿನ ಅಧಿಕಾರಿಗಳು ಕಾಡಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಕ್ಲೈಂಟ್ಗೆ ಚೇರನ್ನು ಕೊಡಿ ಎನ್ನುವ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಏನೇ ಕೇಳಿದರೂ ಕೂಡ ಅಷ್ಟೊಂದು ಈಸಿಯಾಗಿ ಸಿಗೋದಿಲ್ಲ ಅನ್ನೋದು ಮೊನ್ನೆ ನ್ಯಾಯಾಧೀಶರ ಮುಂದೆ ಅವರು ಕಂಪ್ಲೇಂಟ್ ಮಾಡಿದಾಗ ಗೊತ್ತಾಗುತ್ತೆ. ಇದು ಕೇವಲ ಊಹಾಪೋಹವಲ್ಲ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಕಡೆಗೆ ಮನೆ ಊಟ ಬೇಕು ಅಂತ ಅರ್ಜಿಯನ್ನು ಹಾಕಿ, ಆದರೆ ಜೈಲಿನ ಒಳಗೆ ಬಿರಿಯಾನಿಯನ್ನು ತಿಂತಾ ಇದ್ರು. ಅದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಸ್ಪಷ್ಟವಾಗಿತ್ತು. ಹೀಗಾಗಿ ಅಲ್ಲಿರ್ತಕ್ಕಂಥ 9 ಜನಕ್ಕೂ ಹೆಚ್ಚು ಅಧಿಕಾರಿಗಳ ತಲೆದಂಡವೂ ಕೂಡ ಆಗಿತ್ತು. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲು ಏನಿದೆ, ಈ ಒಂದು ಸೆಂಟ್ರಲ್ ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇವ್ರಿಗೂ ಕೂಡ ಸಾಕಷ್ಟು ಟೆನ್ಷನ್ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ತಲೆಗೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾವುದೇ ಸೌಲಭ್ಯವನ್ನು ಕೊಡಬೇಕಂದ್ರೂ ಕೂಡ ಯೋಚನೆ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಸರ್ಜಿಕಲ್ ಚೇರನ್ನು ಕೊಟ್ಟರು, ಅದಕ್ಕೂ ಕೂಡ ಕಾಡಿಸಿ ಕೊಟ್ಟರು. ಆ ಬಳಿಕ ಟಿವಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಕೇವಲ ಸರ್ಕಾರಿ ಚಾನಲ್ ಮಾತ್ರ ಬರ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ದರ್ಶನ್ ಅವರು ದಿಂಬನ್ನು ಕೇಳಿದ್ದಾರೆ. ಈಗ ಪ್ಲಾಸ್ಟಿಕ್ ಚೇರನ್ನು ಕೊಟ್ಟಿದ್ದಾರೆ. ಆದರೆ ಜೈಲಿನ ಮ್ಯಾನ್ಯುವಲ್ನಲ್ಲಿ ಅವುಗಳನ್ನು ಕೊಡೋದಕ್ಕೆ ಅವಕಾಶ ಇಲ್ಲ. ಜಡ್ಜ್ ಅವರು ಸೂಚನೆಯನ್ನು ಕೊಟ್ಟಿದ್ರು ಕೂಡ ಮ್ಯಾನ್ಯುವಲ್ನಲ್ಲಿ ಏನಿದೆ ಅದನ್ನು ಅಷ್ಟೇ ಕೊಡಿ ಅಂತ ಜಡ್ಜ್ ಹೇಳಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವರಿಗೆ ಪ್ಲಾಸ್ಟಿಕ್ ಚೇರು ಸಿಗೋದಿಲ್ಲ, ಅವರು ಬಯಸಿದ ಸಿಗರೇಟ್ ಕೂಡ ಸಿಗೋದಿಲ್ಲ, ಜೊತೆಗೆ ದಿಂಬು ಕೂಡ ಸಿಗೋದಿಲ್ಲ. ಇದರ ಜೊತೆಗೆ ಅವರಿಗೆ ಟೆನ್ಷನ್ ಶುರುವಾಗಿದೆ. ಬೇಲ್ ಅಪ್ಲಿಕೇಶನ್ ಏನಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ತಾಯಿ ಬಂದು ಹೋದ ಬಳಿಕ ಒಂದಷ್ಟು ರಿಲೀಫ್ನಲ್ಲಿರ್ತಕ್ಕಂಥ ದರ್ಶನ್ ಅವರಿಗೆ ಮತ್ತೆ ಈಗ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಬೇಲ್ ಅಪ್ಲಿಕೇಶನ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ಅವರ ವಕೀಲರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಬೇಲ್ ಸಿಗುತ್ತಾ ಇಲ್ವಾ, ಅಥವಾ ಅದರಲ್ಲಿರ್ತಕ್ಕಂಥ ಅಂಶಗಳು ಯಾವ ರೀತಿಯಾಗಿ ಪೂರಕವಾಗುತ್ತೆ, ಮಾರಕವಾಗುತ್ತೆ ಅನ್ನೋದನ್ನು ಚರ್ಚೆ ಮಾಡಿ ಆ ಬಳಿಕ ಬೇಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು. ಶ್ರುತಿ, ಓಕೆ, ರೇಣುಕಾರಾಧ್ಯ ಅವರ ಪರ ವಕೀಲರು ಇವತ್ತು ಬರ್ತಿದ್ದಾರೆ ಹಾಗಾದ್ರೆ ಜೈಲಿಗೆ ಭೇಟಿ ಆಗೋದಕ್ಕೆ? ಅಷ್ಟೊಂದು ಈಸಿ ಇಲ್ಲ ಅನ್ನೋದು ಕನ್ಫರ್ಮ್ ಆದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಡಿಲೇ ಆಗ್ತಾ ಇದೆ ಜಾಮೀನು ಅರ್ಜಿ ಹಾಕೋದಕ್ಕೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಅವ್ರ ಪರ ವಕೀಲರು ಯಾರು ವಕಾಲತ್ತು ವಹಿಸಿದಾರಲ್ಲ ಅವರೇ ಡೌಟ್ ಅಲ್ಲಿದ್ದಾರೆ, ಹಾಕ್ಬೇಕಾ ಹಾಕ್ಬಾರ್ದ, ಸ್ವಲ್ಪ ವೇಟ್ ಮಾಡೋಣ, ಯಾಕಂದ್ರೆ ಇನ್ನೊಂದು ಚಾರ್ಜ್ ಶೀಟ್ ಕೂಡ ಸಿದ್ಧವಾಗ್ತಾ ಇದೆ ಅಂತ.
ಸೆಕೆಂಡ್ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗ್ಬಿಟ್ರೆ ಮತ್ತಷ್ಟು ಸಂಕಷ್ಟ ಅಂತ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಇಷ್ಟೊತ್ತಿಗಾಗಲೇ ಜಾಮೀನು ಅರ್ಜಿಗೆ ಸಲ್ಲಿಕೆಯನ್ನು ಮಾಡಬೇಕಾಗಿತ್ತು. ಆದರೆ ಪೊಲೀಸರಿಗೆ ಇನ್ನೊಂದಿಷ್ಟು FSL ವರದಿಗಳು ಬರಬೇಕಾಗಿದೆ. ಜೊತೆಗೆ CFSL ವರದಿ ಕೂಡ ಬರಬೇಕಾಗಿರ್ತಕ್ಕಂಥದ್ದು. ಅಂದರೆ ಯಾವುದೇ ಒಂದು ಪ್ರಕರಣದಲ್ಲಿ ಮೊದಲಿಗೆ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಅದು ಫೈನಲ್ ಆಗಿರೋದಿಲ್ಲ. ಇನ್ನೊಂದು ಚಾರ್ಜ್ ಶೀಟ್ಸನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಹೀಗಾಗಿ ಇನ್ನೂ ಕೂಡ ಒಂದು ಹಂತದಲ್ಲಿ ತನಿಖೆ ಪ್ರಗತಿಯಲ್ಲಿದೆ. ಈಗ ಸಂಪೂರ್ಣವಾಗಿ ಮುಗಿದಿದೆ ಅಂತ ಹೇಳೋಕ್ಕಾಗಲ್ಲ. ಹೀಗಾಗಿ ಕಾದು ನೋಡುವ ತಂತ್ರಕ್ಕೆ ದರ್ಶನ್ ಪರ ವಕೀಲರು ಹೋಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಅಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಅಂದರೆ ಮೊದಲಿಗೆ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು ಅಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಸಾಕ್ಷಿಗಳು ಸಾಕಷ್ಟು ದರ್ಶನ್ ಆಪೋಸಿಟ್ ಆಗಿರ್ತಕ್ಕಂಥದ್ದು, ಅವರಿಗೆ ಕಂಟಕವಾಗ್ತಕ್ಕಂಥ ಎಲ್ಲ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಆ ಸಾಕ್ಷಿಗಳಿಗೆ ಜೊತೆಗೆ ಅಲ್ಲಿರ್ತಕ್ಕಂಥ ಅಂಶಗಳನ್ನು ಯಾವ ರೀತಿಯಾಗಿ ನಾವು ಅವುಗಳು ತಪ್ಪು ಅನ್ನೋದನ್ನ ಪ್ರೂವ್ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ ಪದೇ ಪದೇ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ವಕೀಲರು ಬರ್ತಾ ಇರ್ತಕ್ಕಂಥದ್ದು. ಶ್ರುತಿ, ಇವತ್ತು ಕೂಡ ಬಂದು ಅವ್ರನ್ನ ಮೀಟ್ ಮಾಡಿ ಚರ್ಚೆ ಮಾಡೋ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ, ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ರೇಣುಕಾ ಸ್ವಾಮಿಯನ್ನ ಎಷ್ಟು ಭೀಕರವಾಗಿ ಬಿಭತ್ಸವಾಗಿ ಕೊಲೆ ಮಾಡಿದ್ದಾರೆ ಅನ್ನೋದು ಕೂಡ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಆಗಿದೆ. ಹಲವು ಸಾಕ್ಷ್ಯಗಳು ಇದೆಯಲ್ಲ, ಎಲ್ಲವೂ ಕೂಡ ಮುಳುವಾಗೋ ಸಾಧ್ಯತೆ ಇದೆ ಬೇಲ್ಗೆ ಅನ್ನುವಂತಹ ವಿಚಾರ. ಅದರಲ್ಲಿ ಪ್ರಮುಖವಾಗಿ ಸ್ಟೋನಿ ಬ್ರೂಕ್ನಲ್ಲಿ ಇದ್ದಂತಹ ವಾಟರ್ ಬಾಟಲ್ ರೇಣುಕಾ ಸ್ವಾಮಿ ಕೊಲೆ ಆಗಿರುವಂತಹ ಪಟ್ಟಣಗೆರೆ ಶೆಡ್ನ ಸ್ಪಾಟಲ್ಲಿ ಸಿಕ್ಕಿದೆ. ಅದು ಕೂಡ ಪ್ರಮುಖ ಸಾಕ್ಷಿ ಆಗುತ್ತೆ ಈ ಕೊಲೆಯಲ್ಲಿ ಅನ್ನುವಂಥ ವಿಚಾರಗಳೆಲ್ಲ ಸಿಗ್ತಾ ಇದೆ, ಮಾಹಿತಿ ಸಿಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಡಿ ಗ್ಯಾಂಗ್ನ ಕ್ರೌರ್ಯ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಜಗಜ್ಜಾಹೀರಾಗಿದೆ. ಕೊಲೆ ಆರೋಪಿಗಳು ಕಂಬಿ ಹಿಂದೆ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಈ ಮಧ್ಯೆ ಮತ್ತೊಂದು ಸಾಕ್ಷ್ಯ ದರ್ಶನ್ ಮತ್ತು ಗ್ಯಾಂಗ್ಗೆ ಕಂಟಕವಾಗಲಿದೆ. ಕೊಲೆ ಆರೋಪಿಗಳಿಗೆ ವಾಟರ್ ಬಾಟಲ್ ಸಂಕಷ್ಟ. ಹತ್ಯೆ ಸ್ಥಳದಲ್ಲಿತ್ತು ಸ್ಟೋನಿ ಬ್ರೂಕ್ ಪಬ್ನ ಬಾಟಲ್. ಪಟ್ಟಣಗೆರೆ ಶೆಡ್ನಲ್ಲಿ ಅಟ್ಟಹಾಸ ಮೆರೆದಿದ್ದ ಡಿ ಗ್ಯಾಂಗ್ ರೇಣುಕಸ್ವಾಮಿ ಕೊಲೆ ಬಳಿಕ ಎಲ್ಲ ಸಾಕ್ಷ್ಯ ನಾಶ ಮಾಡಿತ್ತು. ಆದ್ರೆ ಸ್ಟೋನಿ ಬ್ರೂಕ್ ಪಬ್ನ ನೀರಿನ ಬಾಟಲ್ ಇದೇ ಸ್ಥಳದಲ್ಲಿ ಸಿಕ್ಕಿದೆಯಂತೆ. ಈ ಬಾಟಲಿ ಮೇಲೆ ಸ್ಟೋನಿ ಬ್ರೂಕ್ ವಿನಯ್ ಫೋಟೋ ಇರುವ ಲೇಬಲ್ ಇದೆಯಂತೆ. ಸ್ಟೋನಿ ಬ್ರೂಕ್ನಿಂದ ಹೊರಡುವಾಗ ವಿನಯ್ ವಾಟರ್ ಬಾಟಲ್ ತಂದಿದ್ದ. ಬಳಿಕ ಇದನ್ನ ಹತ್ಯೆಯಾದ ಸ್ಥಳ